ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಟ್ರ್ಯಾಕ್ಟರ್ ಇಟ್ಟಿಗೆ ಲೋಡ್ ತೊಗೊಂಡು ಬರ್ತಾ ಇದೆ. ಅಂದರೆ ಏಕಾಏಕಿ ಬರ್ತಾ ಇರೋ ಸಂದರ್ಭದಲ್ಲಿ ಹಿಂದೆ ಟೈರಿನ 6 ಬೋಲ್ಟ್ಗಳು ಕಳಚಿ ಬಿದ್ದಿರುವಂಥ ಪ್ರಸಂಗ ನಡೆದಿದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ 6 ಬೋಲ್ಟ್ಗಳು ಏಕಾಏಕಿ ಕಳಿಸಿದ್ದಾವೆ. ಅದೃಷ್ಟವಶ ಏನಪ್ಪ ಅಂತಂದರೆ ಇಲ್ಲಿ ಟೈರು ಹೊರಗಡೆ ಬಿದ್ದುಬಿಟ್ಟಿದ್ರೆ ಇದು ಪಲ್ಟಿ ಆಗಿಬಿಡೋದು. ಟ್ರ್ಯಾಕ್ಟ್ರು ಯಾವುದೇ ಕಾರಣಕ್ಕೂ ಆಗಿಲ್ಲ. ಇದೊಂದು ವಿಶೇಷವಾದಂಥ ಇದು ದೃಶ್ಯ ನೀವು ನೋಡ್ತಾ ಇದ್ದೀರಾ. ನೋಡಿ, ಇಲ್ಲಿ ಕೆಳಗಡೆ ಬೋಲ್ಟ್ಗಳು ಬಿದ್ದಿರೋವಂಥ ದೃಶ್ಯ ನೀವು ನೋಡ್ತಾ ಇದ್ದೀರಾ. ರನ್ನಿಂಗ್ ಗಾಡಿಯಲ್ಲಿ ಏಕಾಏಕಿ ಬೋಲ್ಟ್ ಕಳಿಸಿರೋದು ನೋಡಿ, ಇಲ್ಲಿ ಕಾಣಿಸ್ತಿದೆ. ಜಸ್ಟ್ ಒಂದು ಸ್ವಲ್ಪದ್ರಲ್ಲಿ ಇದು ಸಿಗಾಕೊಂಡಿದೆ. ಇಲ್ಲಾಂದರೆ ಪಲ್ಟಿ ಆಗೋದು. ಅಕ್ಕಪಕ್ಕ ವಾಹನಗಳು ಇದ್ದರೆ ಅನಾಹುತ ಆಗುವಂಥ ಸಂದರ್ಭವೂ ಇಲ್ಲಿ ಕಾಣ್ಬೋದಾಗಿತ್ತು. ಇದು ಶಿರಾನಗರದ ದರ್ಗಾ ಸರ್ಕಲ್ ಆಗಿರುವಂಥ ಘಟನೆ. ಅದೃಷ್ಟವಶ ಯಾರಿಗೂ ಏನೂ ಆಗಿಲ್ಲ. ಆಮೇಲೆ ಇದು ಕೂಡ ಒಂದು ಹೊಸ ಪ್ರಸಂಗ. ಇಲ್ಲಿ ನಮ್ಮ ಜೊತೆ ಟ್ರ್ಯಾಕ್ಟರ್ ಡ್ರೈವರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದರೆ ಇದು ಅನುಭವ ಭಾಳಷ್ಟು ಜನಕ್ಕೆ ಹೊಸ್ದಾಗಿ ಆಗಿರೋವಂಥದ್ದು. ನೀವು ನೋಡಿ ಎಷ್ಟು ಬೋಲ್ಟ್ ಹೋಲ್ಗಳಿದಾವೆ, ಎಲ್ಲನೂ ಕೂಡ ಹೊರಗಡೆ ಕಳಚಿ ಇಲ್ಲಿ ರೋಡಲ್ಲಿ ಬಿದ್ದಿರುವಂಥದ್ದು. ಹಾಗಾದರೆ ಬನ್ನಿ, ಟ್ರ್ಯಾಕ್ಟರ್ ಸವಾರು ಚಾಲಕರು ನಮ್ಮ ಜೊತೆ ಇಲ್ಲಿ ನಿಂತಿದ್ದಾರೆ ಸ್ಪಾಟಲ್ಲಿ. ಇಟ್ಟಿಗೆ ತುಂಬಿರೋ ಗಾಡಿ ನೋಡಿ, ಇದು ಟ್ರ್ಯಾಕ್ಟರು. ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಇದೊಂದು ವಿಶೇಷವಾದಂಥ ಪ್ರಕರಣ. ಇದು ಒಂದು ಹೋಗ್ತಾ ಇರೋ ಚಲಿಸುತ್ತಿರೋ ಗಾಡಿಯಲ್ಲಿ ಬೋಲ್ಟ್ ಕಿತ್ತು ಇನ್ನೊಂದು ಸ್ವಲ್ಪದ್ರಲ್ಲಿ ಇದು ಸಿಗಾಕೊಂಡಿರೋದು. ಇದು ವಿಶೇಷ ಸುದ್ದಿಯಾಗಿರೋದ್ರಿಂದ ನಿಮಗೆ ತೋರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾತಾಡ್ತಾ ಇದ್ದೀವಿ. ಬನ್ನಿ, ಹಾಗಾದರೆ ಇವರು ಟ್ರ್ಯಾಕ್ಟರ್ ಸವಾರರು ನಮ್ಮ ಜೊತೆ ಇರುವಂಥದ್ದು. ಸರ್, ಏನಾಯಿತು ಸರ್? ಇದು ಬರ್ತಾ ಇದ್ದಂಗೆ ಅದು ವೀಲ್ಗಳು ಬೋಲ್ಟ್ ಗೊತ್ತಾಗಿಲ್ಲ, ಅದು ಕಟ್ಟಾಗಿ ಒಂದೇ ಸರಿ ಎಲ್ಲ ಕಟ್ಟಾಗಿ ಇದಾಗಬೇಕಾಯ್ತು, ಬಿದ್ದಿಲ್ಲ ಅದು ಗಾಡಿ. ಹಂಗೆ ಏನನ್ನ ಸೌಂಡ್ ಬಂತಾ? ಅಲ್ಲಿ ಇಲ್ಲಿ ಕರ್ನಾಟಕನೇ ಸೌಂಡ್ ಕಟ ಸೌಂಡ್ ಬಂತು, ಹಂಗೆ ಸ್ಟಾಪ್ ಮಾಡ್ತೀವಿ. ಈ ಥರ ಅನುಭವ ಆಗಿದೆ ನಿಮ್ಮ ಮುಂದೆ? ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಷ್ಟು ದಿವಸ ಗಾಡಿ ಓಡಿಸಿದ್ದೀರಾ? ಗಾಡಿ ಒಂಥರ ಭಯ ಆಗ್ತಾ ಇದೆ. ಏನು ಅಲ್ಲ, ಏಕಾಏಕಿ ಬೋಲ್ಟ್ಗಳು ಆಗಬೇಕಾಯ್ತು, ಅದೇ ಏನಾಗಿಲ್ಲ, ಯಾವುದು ತೊಂದರೆ ಆಗಿಲ್ಲ, ಮಾಡ್ತಾರೆ. ಹಾಂ ಸರ್, ಹಂಗೆ ಬೋಲ್ಟ್ ಕಳಿಸ್ಕೊಂಡು ಗಾಡಿ ಪಲ್ಟಿ ಆಗಿದ್ರೆ ಅಂದರೆ ನಿಮ್ಮ ಎಷ್ಟು ವರ್ಷದಿಂದ ಟ್ರ್ಯಾಕ್ಟರ್ ಓಡಿಸ್ತಿದ್ದೀರಾ? ಇದು ಮೊದಲನೇ ಅನುಭವನಾ ನಿಮಗೆ? ಓಕೆ ಓಕೆ. ಬೇರೆ ಡ್ರೈವರ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸ್ವಲ್ಪ ನಿಧಾನಕ್ಕೆ ಬಂದಿತ್ತು, ಒಂದು ಸ್ವಲ್ಪ ಪರವಾಗಿಲ್ಲ. ನಾನೇನೋ ಫಾಸ್ಟ್ ಆಗಿದ್ದರೆ ಗಾಡಿ ಅಪ್ಸೆಟ್ ಆಗೋಗಿರೋ. ಈಗ ಅದು ಬೋಲ್ಟ್ ಕಿತ್ತೋಗಿದೆಯಲ್ಲ, ಇದು ಯಾರ ಮೇಲೆ ಇದು ದ್ವೇಷಿಸ್ಬೇಕು ಈಗ ನೀವು? ಪಂಚರ್ ಆಗ್ತಾರಲ್ಲ, ಅವ್ರು ಮಾಡಿರ್ತಾರೆ. ಅವಾಗ ನಾವು ಮತ್ತೆ ಇನ್ನೊಂದು ಸರಿ ಟೈಟ್ ಮಾಡಬೇಕಾಗಿರ್ತದೆ, ಮಾಡ್ಕೊಂಡಿರಲ್ಲ ಮಾಡ್ಕೊಂಡಿರಲ್ಲ. ಬಟ್ ಪಂಚರ್ ಹಾಕಿ ಪಂಚರ್ ಅಂಗಡಿ ಅವ್ರು ಟೈಟ್ ಮಾಡಿದ್ರು ಕೂಡ ಡ್ರೈವರ್ ಅನ್ಸ್ಕೊಂಡವರು ಮುಂಜಾಗ್ರತೆ ತಗೋಬೇಕು. ಓಕೆ ಓಕೆ ಓಕೆ. ನಿಮ್ಮ ಹೆಸರು ಸರ್? ಯಾವರು? ಹಾಂ, ಒಟ್ಟು ಭಾರಿ ಅನಾಹುತದಿಂದ ತಪ್ಪಿದೆ ಇವತ್ತು. ಥ್ಯಾಂಕ್ ಯು.